ಅಯ್ಯೋ ದೇವರೇ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ. ಇವತ್ತು ನಾವು ಹೋಗ್ತಾ ಇದೀವಿ ಅಚಲು ಬೆಟ್ಟ. ನೈಸ್ ರೋಡ್ ಬಂದಿದ್ದೀವಿ. ನೈಸ್ ರೋಡ್ ಟು ಇಲ್ಲಿಂದ ಕನಕಪುರ, ಅಲ್ಲಿಂದ ಅಚಲು ಬೆಟ್ಟ. guys 130 ಅಂದ್ರೆ ಇಲ್ಲಿಗೆ 15 ಕಿಲೋಮೀಟರ್ ಗೈಸ್. ನಾವು ನೈಸ್ ರೋಡ್ ಇಂದ ಕನಕಪುರ ಟೋಲ್ ಗೇಟ್ ಅಂದ್ರೆ ಕನಕಪುರ ರೋಡ್ಗೆ 15 ಕಿಲೋಮೀಟರ್ ಇದೆ. ಇಲ್ಲಿಂದ 50 ಕಿಲೋಮೀಟರ್ ತೋರಿಸ್ತಿದೆ ಗೈಸ್. ಇಲ್ಲಿ ಟಿಫನಿಗೆ ಹಾಕಿದ್ದೀವಿ. ಕನಕಪುರ ರೋಡು ಇದು ಯಾವುದು, ಪರ್ವತ ಆಂಜನೇಯ ಟೆಂಪಲ್ ಹತ್ರ ಗೈಸ್. ಇದೇ ಅಚಲು ಬೆಟ್ಟ ಅನ್ಕೊಂತೀನಿ. ಅಚಲು ಬೆಟ್ಟ, ವೆಲ್ಕಮ್ ಟು ಅಚಲು. ಅಲ್ಲಿ ಬಸವಣ್ಣ ಕಾಣ್ತೈತೆ ನೋಡು, ಕಾಣ್ತೈತಾ ಮೇಲೆ ಸ್ಕೈ ಬ್ಲೂ ಕಲರ್ ಬಸವಣ್ಣ, ಅದೇ ಟೆಂಪಲ್. ಇವಾಗ ಅಲ್ಲಿಗೆ ಹೋಗ್ತೀವಿ ನಾವು ಗಾಡಿ ಎತ್ಕೊಂಡು. ಫುಲ್ ಆಫ್ ರೋಡ್. ಇವಾಗ ಆ ಪೀಕ್ಗೆ ಹೋಗ್ಬೇಕು. ಅಲ್ಲಿ ಕಾಣ್ತೈತೆ ನೋಡು, ಅದೇ ಬೆಟ್ಟ. ಇವಾಗ ಅಲ್ಲಿ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಬೇಕು ನಾನು. ಹೌದಾ, ಬಿಡ್ತಾ ಇಲ್ವಾ? ಓಕೆ, ಹೌದಾ, ಓಕೆ ಓಕೆ. ಹಾ ಸರ್, ನೋಡಿ ಎಲ್ಲ ಆಫ್ ರೋಡ್ ಮುಗಿಸ್ಕೊಂಡ್ ಬರ್ತಾವ್ರೆ. ಮಾರ್ನಿಂಗು ಸನ್ರೈಸಿಗೆ ಬಂದಿರ್ತಾರೆ ಇವೆಲ್ಲ. ಮಾರ್ನಿಂಗ್ ಸನ್ರೈಸು ಸನ್ಸೆಟ್ಟಿಗೆ ಒಳ್ಳೆ ವ್ಯೂ ಪಾಯಿಂಟ್ ಅದು. ಹಿಂಗೇನು ಬೆಟ್ಟಕ್ಕೆ ಥ್ಯಾಂಕ್ಸ್. ಟ್ಯಾಂಕ್ ಚಿನ್ನ. ಇವಾಗ ಊರೊಳಗೆ ಬಂದ್ವಿ ನೋಡಿ, ಅಲ್ಲಿದೆ ಪೀಕು ಗೈಸ್. ರೂಟ್ ಮ್ಯಾಪ್ ನಂಬ್ಕೊಂಬಿಡಿ. ರೂಟ್ ಮ್ಯಾಪ್ ಅಲ್ಲಿ ರೈಟ್ ತೋರಿಸ್ತಾ ಇತ್ತು, ನಾವು ಲೆಫ್ಟ್ ಹೊಡಿಬೇಕು. ಅದು ಯಾವ್ದೋ ಚಿಕ್ಕ ಹುಡುಗ ಹೇಳ್ದ. ಇದ್ಯಾವುದು ಈ ರೂಟ್ ತೋರಿಸ್ತೈತೆ. ಅಕ್ಕ ಬೆಟ್ಟಕ್ಕೆ ಹೋಗೋದು ಹಿಂಗೇನಾ? ಹಿಂಗ ಗೈಸ್, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟು. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ, ಲೆಟ್ಸ್ ಗೋ ಗೈಸ್. ಇದು ಅಚಲು ಬೆಟ್ಟದ ಬಗ್ಗೆ ಇಲ್ಲಿ ಲೋಕಲ್ ಅವ್ರ ಹತ್ರ ಕೇಳಿದ್ವಿ. ಇಲ್ಲಿ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತಂತೆ. ಅದು ಬಂದು ಸಂಕ್ರಾಂತಿಗೆ ನಡೆಯೋದು. ಇವರ ವಿಶೇಷತೆ ಏನಂದ್ರೆ, ಸಂಕ್ರಾಂತಿ ಟೈಮಲ್ಲಿ, ಸಂಕ್ರಾಂತಿ ಆಗಿ ನೆಕ್ಸ್ಟ್ ಸೋಮವಾರ, ಯಾವುದೇ ದಿನ ಬರಲಿ, ಸೋಮವಾರ ದಿನ ಬೆಟ್ಟದ ಮೇಲೆ ಹೋಗಿ ಪೂಜೆ ಮಾಡಿಕೊಂಡು ಜಾತ್ರೆ ಮಾಡಿಕೊಂಡು ಊರ ಹಬ್ಬ ಮುಗಿಸ್ಕೊಂಡು ಬಂದು ಇವರು ಮನೇಲಿ ಸಂಕ್ರಾಂತಿ ಮಾಡೋದಂತೆ. ಅದು 1 ವಾರ ಆಗ್ಬೋದು, 2 ವಾರ ಆಗ್ಬೋದು. ಅಂದ್ರೆ ಇಲ್ಲಿ ಯಾರು ಆ ಪೂಜೆ ಎಲ್ಲ ನಡೆಸ್ಕೊಡ್ತಾರೋ, ಇಲ್ಲಿ ಊರಲ್ಲಿ ದೊಡ್ಡವರು ಅಂತ ಇದಾರಂತೆ. ಅವರು ಅಕಸ್ಮಾತ್ ಅವ್ರ ಮನೇಲಿ ಏನಾದ್ರು ಸೂತ್ಕ ಆಯ್ತು ಅಂದ್ರೆ ಊರವ್ರು ಯಾರನ್ನು ಹಬ್ಬ ಮಾಡಲ್ಲ. ಇಲ್ಲಿ ಆ ಬೆಟ್ಟಕ್ಕೆ ಸುತ್ತಮುತ್ತ 6 ಹಳ್ಳಿಗಳು ಸೇರಿ ಜಾತ್ರೆ ಮಾಡ್ತಾರಂತೆ. ಬೆಟ್ಟದ ಮೇಲೆ ಹೋಗ್ಬಿಟ್ಟು ಪೂಜೆ ಮಾಡಿ ಅಲ್ಲೇ ಊಟ ಗೀಟ ಎಲ್ಲ ಇರುತ್ತಂತೆ. ಅಲ್ಲೇ ಎಲ್ಲ ಜಾತ್ರೆ ತರ ಮಾಡ್ಕೊಂಡು ಇವರು ಎಲ್ಲ ಹಬ್ಬ ಮಾಡ್ಕೊಂಡು ಬಂದು ಅದಾದ್ಮೇಲೆನೆ ಇವರು ಸಂಕ್ರಾಂತಿ ಹಬ್ಬ ಮನೇಲಿ ಮಾಡೋದು. ವರ್ಷ ಸಂಕ್ರಾಂತಿಗೆ ಬೆಟ್ಟದ ಮೇಲ್ಗಡೆ ಅಂದ್ರೆ ಅಚಲು ಬೆಟ್ಟ ಮೇಲ್ಗಡೆ ಜಾತ್ರೆ ನಡೆಯುತ್ತಂತೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇವಾಗ ಗೈಸ್ ಆಫ್ ರೋಡ್ ಮುಗಿಸ್ಕೊಂಡು ನಾವು ಆಫ್ ರೋಡಿಗೆ ಚೇಂಜ್ ಮಾಡ್ಕೊಳ್ಳೋಣ. ಆಫ್ ರೋಡಿಗೆ ಬಿದ್ದಿದೆ ಗೈಸ್.
ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ನೋಡಿ ಎಲ್ಲ ಟ್ರಕ್ ಮಾಡ್ಕೊಂಡ್ ಬರ್ತಾವ್ರ ಮಚ್ಚ. ಇವರೆಲ್ಲ ಟ್ರಕ್ಕಿಂಗ್ ಅವರು. ಅಯ್ಯೋ 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 ಅಯ್ಯೋ. ಇಲ್ಲಿ ಎಗರಿಸ್ತೀನಿ ನೋಡಿ. ಓಯ್ 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 ಓಯ್. ಓ ಮೈ ಗಾಡ್, ಇದನ್ನೇ ಹೇಳಿದ್ ಮಚ್ಚ ನಾನು, ಹೆವಿ ಪೀಕದೊಂದು ಐತೆ ಅಂತ. ಗೈಸ್ ಹೆಂಗಿದೆ ನೋಡಿ ಗೈಸ್. ರಾಯ ಹತ್ತಾನೆ ಗುರು. ಅಯ್ಯಪ್ಪ, ಒಂದೇ ಸ್ಟೆಚ್ಚಲ್ಲಿ ಹತ್ಬೇಕು. ಮಿಸ್ ಆದ್ರೆ ದಬಾಕೊಂತೀನಿ. ಓಹೋ, ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಇದೆ ಗೈಸ್. ಗೈಸ್ ಬಿಗಿನರ್ಸ್ಗಂತೂ ಬೆಸ್ಟ್ ಆಫ್ ರೋಡ್ ಅನ್ಕೊಂತೀನಿ. ಅಚಲು ಬೆಟ್ಟ ಆಫ್ ರೋಡಲ್ಲಿ ಯಾರಾದ್ರು ಟ್ರಯಲ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಬರ್ಬೇಕು ಇಲ್ಲಿಗೆ. ಹಾ, ಇಲ್ಲಿಂದ ಪರವಾಗಿಲ್ಲ, ಒಂದು ಲೆವೆಲಿಗೆ ಓಕೆ ಇದೆ. ಆಫ್ ರೋಡಲ್ಲಿ ಡಬಲ್ಸ್. ರಾಯ ರಾಯ ರಾಯ. ಓಹೋ ಓಹೋ. ಗಾಡಿ ಬಿಲ್ಸೈತೆ ಇರೋ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಓ ಓ ಸ್ಟ್ಯಾಂಡ್ ಹಾಕಿರೋ. ಹಿಂಗಿಡ್ಕೊ ಹಿಂಗಿಡ್ಕೊ. ನಾನು ಆ ಕಡೆ ಹೋಗ್ತೀನಿ, ಸ್ಟ್ಯಾಂಡ್ ಹಾಕ್ತೀನಿ. ಇದನ್ನ ಹಿಡ್ಕೊ, ಹ್ಯಾಂಡ್ಲ್ ಇಟ್ಕೊ ಸಾಕು. ಇರೋ. ಹಾಂ ಬಿಡು, ಎತ್ತು. ಆಗಲ್ವಾ? ಇರೋ ಒಂದು ನಿಮಿಷ. ಇರು ಇಳಿಸ್ಬಿಡ್ತೀನಿ. ಡೌನ್ ಮಾಡ್ತೀನಿ ಮಚ್ಚ. ಇರು ಒಂದು ನಿಮಿಷ. ಹ್ಯಾಂಡ್ಲು ತಿರುಗಿದ್ರೆ ಸಾಕು. ಮೇಲೆ ಹತ್ತಿಸ್ತೀಯ ಹಿಂಗೆ? ಇಡು ನೀ ಆರಾಮಾಗಿ. ಅದು ಕೆಳಗೆ ಇಟ್ಬಿಡು ಎಲ್ಲ ಒಂದು ಕಡೆ. ಎಲ್ಲ ಮುಂದಕ್ಕೆ ಐತಿಲ್ಲ, ಇದು ಜಾಮ್ ಆಗ್ಬಿಟ್ಟೈತ್ಲಿ ರೋಡು. ಅಲ್ಲಿ ಟೈರ್, ಮುಂದೆ ಟೈರು ತಿರುಗ್ತಾ ಇಲ್ಲ. ಬೀದೋಗ್ತೀನಿ ಅವಾಗ. ಹಾಂ ಬಿಡು ಸಾಕು ಬಿಡು. ಅಯ್ಯ ಇವನಜ್ಜಿ ಮೌಂಟ್ ಎವರೆಸ್ಟ್ ನ ರಿವರ್ಸಲ್ ಹತ್ತಿರ ನನ್ ಮಗ ನಾನು. ಈ ಒಂದು ಚಿಕ್ಕ ಗುಡ್ಡೆ ಹತ್ತಕೈತಿಲ್ವಲ್ಲ, ಯಪ್ಪ ಏನ್ರು ಇವರೆಲ್ಲ ಬೇರೆ ನೋಡ್ತವ್ರೆ, ಮರ್ಯಾದೆ ಬೇರೆ ಹೋಯ್ತೈತೆ. ಯಾರೋ ಮಾಡಿ ಬಿಡಬಾರ್ದು ಹತ್ಬೇಕು. ಹಣಿಮಯ್ಯ ಚೂರು ಏರು ಹಂಗೆ ಬರ್ಲಿ ಅತ್ತ ಬಿಟ್ಟೆ ನೋಡ ಹತ್ತು ಬಿಟ್ಟೆ. ಗೈಸ್ ಅಲ್ಲೆಲ್ಲ ತೆಗೆದ್ಬಿಟ್ಟಿತ್ತು. ಒಬ್ಬನೇ ಪೀಸಲ್ಲಿ ಹತ್ಬಿಡುತ್ತೆ.
ಅಪ್ಪ ಅಬ್ಬಾ ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿದೆ ಮತ್ತೆ ಪರವಾಗಿಲ್ಲ, ಇದು ಅದಕ್ಕಿಂತ ಏನು ಮೋಸ ಇಲ್ಲ, ಚೆನ್ನಾಗೈತೆ. ಅಲ್ಲೈತೆ ಇವಾಗ ಹತ್ತಲ್ಲ ಅದು. ಫಸ್ಟ್ ಇಯರ್, 2 ಗೇರ್ ಫಸ್ಟ್ ಇಯರಲ್ಲೇ ಇದ್ದೀನಿ. ಟುಪುಕನ ಟೈರ್ ಹೊಡಿತದೆ. ಓಯ್ ಓಯ್ ರಾಯ ರಾಯ. ಓಹೋ ಸಿದ್ ನೋಡಿ ಹೆಂಗಿದೆ. ಒಂದೇ ಸ್ಟೆಚ್ಚಲ್ಲಿ ಹೋಗ್ಬಿಡು, ಅವಾಗ ಪೀಸಾಗಿ ಹೋಗ್ಬಿಡುತ್ತೆ. ನಾವೆಲ್ಲಿ ನಿಲ್ಲಿಸ್ತೀವಿ ಗ್ಯಾಪಲ್ಲಿ ಈ ಬಂಡೆ ಕಲ್ಲಿದ್ದಾಗ ಗುರು ಭಯ ಆಗೋದು, ಎಲ್ಲ ಇಟ ನೋಡ್ಬಿಡುತ್ತ ನೋಡು. ಓ ಓ ಓ ಬಾ 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 ಬಾ. ಅಮ್ಮ ಅಲ್ಲಿ ಹಾಕ್ಬೇಕಿತ್ತು, ಅಲ್ಲಿ ಹಾಕಿದ್ರೆ ಗಾಡಿದೊಂದೆರಡು ಫೋಟೋ ಹಿಡಿಬೇಕಿತ್ತು. ಗೈಸ್, ಇಲ್ಲಿ ವ್ಯೂ ಪಾಯಿಂಟ್ ಇತ್ತು ಅಂತ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಮತ್ತೆ ಆಫ್ ರೋಡು ಕಂಟಿನ್ಯೂ ಮಾಡೋಣ. ಓಹೋ ಹತ್ತದ ಮಾತ್ರ ಅಲ್ಲ ಗೈಸ್, ಇಳಿಯೋದು ಕಷ್ಟ ಇದೆ, ನೋಡ್ಕೊಬನ್ನಿ. ಅಯ್ಯೋ 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 ಅಯ್ಯೋ. ಇವಾಗ ಇದನ್ನ ಹತ್ತಿಸ್ಬೇಕಾ? ಯಾವುದು ರೂಟು? ಕಬಾಳಮ್ಮ ಕೃಪೆ ವಂದನೆಗಳು. ಅಯ್ಯೋ, ಓ ಇದೇ ಬೆಟ್ಟ ಕರೆಕ್ಟು, ಇಲ್ಲೇ ಹಿಂಗೆ. ಬಂದ ಅಷ್ಟೇ ಮಚ್ಚ, ಮುಗೀತು, ಇಲ್ಲೇ ದೇವಸ್ಥಾನ ಇರೋದು. ಗೈಸ್ ಅವಾಗೆ ತೋರಿಸ್ತೀನಿ ನೋಡಿ ನಿಮಗೆ ವ್ಯೂ ಪಾಯಿಂಟು.
ಇಲ್ಲಿ ಬಂದಿದೆ ನೋಡಿ, ಇದನ್ನ ಹತ್ತಿ ಬರೋಕ್ಕೆ ಸಾಹಸ ಬಿದ್ದಿದ್ದಾಯಿತು. ನಾನು ನಿಮಗೆ ಫುಲ್ಲು ಡೌನಿಂದ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು. ಇಷ್ಟೇ ಬಿಡು. ಎಸ್ ಯಮ್ಮ, ಓಹೋ ಹೋ 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 ಹೋ. ಚಲೋ ಬೆಟ್ಟ ಪೀಕಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಇದೊಂದೇ ಪೀಕ್ ಇರೋದು, ನೆಕ್ಸ್ಟ್ ಎಲ್ಲ ಡೌನು. ಎಗರತೈತಿಲ್ಲ ಗಾಡಿ. ಅಷ್ಟೇ, ಇಲ್ಲಿಂದ ಫುಲ್ಲು ನ್ಯೂಟ್ಲು. ಇವಾಗ ಏನೇ ಇದ್ರು ಬ್ರೇಕಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು. ಓಹೋ, ಅದೇ ಅದು ಹೊಂಡದಲ್ಲಿ ಬಿದ್ದಾಗ ಹೋಯ್ತ್ಲೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಯ್ಯೋ ದೇವರೇ, ಯಾವಾಗ ನೆನ್ಪಾಡು ಏನ್ ಸ್ಕಿಡ್ ಆಯ್ತು ಗುರು ಗಾಡಿ ನೋಡಲ್ಲ. ತೂ 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 ಮಣ್ಣಲ್ಲಿ ಬಿದ್ದಿದ್ದಕ್ಕೆ ಏನಾಗಿಲ್ಲ. ಇದು ಹೋಯ್ತಾ ಗಾಡಿ? ಮರಳು ನೋಡಿಲಿ, ಇಲ್ಲಿ ಹಿಂದೆ ಟೈರ್ ಹತ್ತಿದೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲೇ ಮುಂದೆ ಟೈರ್ ಪುಸುಕನ್ನ ಜಾರೋಯ್ತು. ಆಫ್ ರೋಡ್ದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅಚ್ಚಲು ಬೆಟ್ಟ. ಯಾರ್ಯಾರು ಬೈಕರ್ಸ್ ಇದ್ದೀರಾ, ಎಕ್ಸ್ಪೆಷಲಿ ಆಫ್ ರೋಡ್ ಬೈಕರ್ಸ್ ಇದ್ದೀರಾ, ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ನೆಕ್ಸ್ಟ್ ಲೆವೆಲಲ್ಲಿದೆ ಅಚ್ಚಲು ಬೆಟ್ಟ ಮಾತ್ರ. ನಾನು ಅಂದ್ಕೊಂಡಿದ್ದೆ ಬಿಗಿನರ್ಸಿಗೆ ಮಾತ್ರ ಅಂತ, ಇಲ್ಲ ಬಿಗಿನರ್ಸ್ ಅಲ್ಲ, ಎಕ್ಸ್ಪೀರಿಯೆನ್ಸ್ ಅವ್ರು ಇದ್ರೂ ಹುಷಾರಾಗಿ ಬನ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಫಸ್ಟ್ ಟೈಮ್ ಆಫ್ ರೋಡ್ ಟ್ರಯಲ್ಲು ಎಕ್ಸ್ಪ್ಲೋರ್ ಮಾಡಿದ್ದು. ಇಟ್ಸ್ ನೈಸ್, ಗುಡ್ ಎಕ್ಸ್ಪೀರಿಯೆನ್ಸ್, ಸಾಕಾಗಿತ್ತು. ಅಚ್ಚಲು ಬೆಟ್ಟಗೆ ವಂದನೆಗಳನ್ನು ಹೇಳುತ್ತಾ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಟ್ರಾವೆಲ್ ಕನ್ನಡಿಗ.